ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತಗುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಯಂ ಕಾಪಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ತಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೆ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಬ್ರಹ್ಮವೈವರ್ತ ಪುರಾಣದಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಮಂತ್ರೋಪದೇಶ ಮಾತ್ರೇಣ ನರಾಮುಕ್ತಾಶ್ಚ ಭಾರತೆ. ಭಾರತ ದೇಶ ಪರಮ ಪವಿತ್ರವಾಗಿರುವಂತಹ ಕರ್ಮಭೂಮಿ. ಈ ಕರ್ಮಭೂಮಿಯಲ್ಲಿ ಮಂತ್ರದ ಉಪದೇಶವನ್ನ ಪಡೆದು ನಿತ್ಯದಲ್ಲಿ ಮಂತ್ರವನ್ನ ಯಾರು ಜಪ ಮಾಡುತ್ತಾರೋ ಅವರಿಗೆ ಭಗವಂತನ ವಿಶೇಷವಾದ ಅನುಗ್ರಹ, ಕೋಟಿ ಕೋಟಿ ಜನ್ಮಗಳ ಪಾಪಗಳು ಪರಿಹಾರ ಆಗಿ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಪುತ್ರಾನ್ ದಾರಾಂಶ್ಚ ಶಿಷ್ಯಾಂಶ್ಚ, ಹೆಂಡತಿ ಮಕ್ಕಳು ಶಿಷ್ಯರು ಎಲ್ಲರೂ ಕುಟುಂಬ ಸಹಿತವಾಗಿ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನ ಪಡಿತಾರಪ್ಪ. ಅದರಲ್ಲೂ ಒಂದೇ ಮಾತು ಹೇಳ್ತಾರೆ, ಸ ಕಿಂ ಗುರುಹು ಸ ಕಿಂ ತಾತಃ ಸ ಕಿಂ ಸ್ವಾಮಿ ಸ ಕಿಂ ಸುತಃ. ಹೆಂಡತಿಯಾಗಿರ್ಲಿ, ಮಕ್ಕಳಾಗಿರ್ಲಿ, ಗುರುಗಳಾಗಿರ್ಲಿ, ತಂದೆಯಾಗಿರ್ಲಿ, ಯಜಮಾನನಾಗಿರ್ಲಿ, ಕೃಷ್ಣನ ಪಾದದಲ್ಲಿ ಯಾರು ಭಕ್ತಿಯನ್ನ ಮಾಡ್ತಾರೋ, ಯಃ ಶ್ರೀಕೃಷ್ಣ ಪದಾಂಭೋಜೆ ಭಕ್ತಿಂ ದಾತು ಮನೀಶ್ವರ. ಕೃಷ್ಣನಲ್ಲಿ ಭಕ್ತಿಯನ್ನ ಯಾರು ಮಾಡ್ತಾರೋ ಅವರು ಭಗವಂತನ ಅನುಗ್ರಹವನ್ನ ಪಡಿತಾರಪ್ಪ. ಇನ್ನು ಬ್ರಹ್ಮದೇವರಿಂದ ಸೃಷ್ಟಿಯ ಕ್ರಮವನ್ನು ತಿಳಿಸ್ತಾರೆ. ಹೇಗೆ ಸೃಷ್ಟಿಯಾಯಿತು, ಕೃಷ್ಣ ಪರಮಾತ್ಮನಿಂದ ಆಗಿರುವಂತಹ ಸೃಷ್ಟಿಯನ್ನು ನಾವು ಇಲ್ಲಿವರೆಗೂ ನೋಡಿದ್ದೇವೆ. ಇನ್ನು ಸೂತ ಪುತ್ರರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಅಥ ಬ್ರಹ್ಮ ಸ್ವಪುತ್ರಾಂಸ್ತ. ಬ್ರಹ್ಮದೇವರು ತಮ್ಮ ಮಕ್ಕಳಿಗೆಲ್ಲ ಹೇಳಿದ್ದಾರಂತೆ, ನೀವು ಸೃಷ್ಟಿಯನ್ನ ಮಾಡಿ, ಅವರನ್ನ ಸೃಷ್ಟಿ ಪಾಲನೆಗೋಸ್ಕರವಾಗಿ ಕಳಿಸಿರುವಂಥದ್ದು ಸೃಷ್ಟಿಯನ್ನ ಮಾಡಿ. ಯಾರ್ಯಾರು ಏನೇನ್ ಸೃಷ್ಟಿ ಮಾಡಿದ್ರು, ಯಾರ್ಯಾರಿಂದ ಯಾರ್ಯಾರು ಸೃಷ್ಟಿಯಾಗಿದ್ದಾರೆ ಅದನ್ನು ಬಹಳ ಸುಂದರವಾಗಿ ಬ್ರಹ್ಮ ವೈವರ್ತ ಪುರಾಣ ಹೇಳ್ತಾ ಇದೆ. ಮರೀಚೇರ್ ಮನಸೋ ಜಾತಃ ಕಶ್ಯಪಶ್ಚ ಪ್ರಜಾಪತಿ. ನೋಡಿ, ಭಾರಿ ಸುಂದರವಾಗಿ ಸೃಷ್ಟಿಯ ಒಂದು ವಿಧಾನವನ್ನು ನಮಗೆ ಬ್ರಹ್ಮ ವೈವರ್ತ ಪುರಾಣ ಹೇಳ್ತಾ ಇದೆ. ಮರೀಚಿ ಋಷಿಗಳೇನಿದ್ದಾರಲ್ಲ ಅವರ ಮನಸ್ಸಿನಿಂದ ಕಶ್ಯಪ ಪ್ರಜಾಪತಿ ಅವರು ಅವತಾರ ಆಗಿರುವಂಥದ್ದು. ಅತ್ರಿ ಮಹರ್ಷಿಯ ಕಣ್ಣಿನಿಂದ ಅಂದ್ರೆ ತೇಜಸ್ಸಿನಿಂದ ಕ್ಷೀರ ಸಮುದ್ರದಲ್ಲಿ ಉತ್ಪತ್ತಿಯಾಗಿರುವಂಥದ್ದು ಯಾರು ಅಂತ ಕೇಳಿದ್ರೆ ಚಂದ್ರ. ಅತ್ರಿ ನೇತ್ರ ಸಮುದ್ಭವ ಅಂತ ಕರೀತಾರೆ. ಚಂದ್ರನಿಗೆ ಅರ್ಘ್ಯ ಕೊಡಬೇಕಾದ್ರೆ ಹೇಳುವಂಥದ್ದು ಆ ಕೃಷ್ಣ ಜನ್ಮಾಷ್ಟಮಿ ದಿವಸ ಅದನ್ನ ಇಲ್ಲಿ ನಾವು ಕಾಣಬಹುದು. ಅತ್ರಿ ನೇತ್ರಾರ್ ಮಲಾ ಚಂದ್ರ ಕ್ಷೀರೋದೇಚ ಬಭೂವಃ. ಚಂದ್ರ ಉತ್ಪತ್ತಿಯಾಗಿರುವಂತಹ ಕ್ರಮ. ಇನ್ನು ಪ್ರಚೇತಸ್ಸಿನಿಂದ ಅವರ ಮನಸ್ಸಿನಿಂದ ಗೌತಮ ಋಷಿಗಳು ಉತ್ಪತ್ತಿಯಾಗಿದ್ದಾರೆ. ಪ್ರಚೇತಸೋಪಿ ಮನಸೋ ಗೌತಮಶ್ಚ ಬಭೂವಃ. ಪುಲಸ್ತ ಋಷಿಗಳಿಂದ ಮೈತ್ರಾವರುಣರು ಅವತಾರವನ್ನ ಮಾಡಿದ್ದಾರೆ. ಸ್ವಯಂಭು ಮನುವಿಗೆ ತನ್ನ ಪತ್ನಿಯಾದಂತಹ ಶತರೂಪಾದೇವಿ, ಅವಳಲ್ಲಿ ಆಕೂತಿ, ದೇವಹೂತಿ, ಪ್ರಸೂತಿ ಅನ್ನುವಂತಹ 3 ಜನ. ಭಾಗವತ ಹೇಗೆ ಸೃಷ್ಟಿಯ ಕ್ರಮವನ್ನ ತಿಳಿಸ್ತಾ ಇದೆನೋ ಅದೇ ರೀತಿ ಬ್ರಹ್ಮ ವೈವರ್ತ ಪುರಾಣ ಹೇಳ್ತಾ ಇದೆ. ಆಕೂತಿರ್ ದೇವಹೂತಿಶ್ಚ ಪ್ರಸೂತಿಶ್ಚ ಪತಿವ್ರತಾ. ಭಾರೀ ಪತಿವ್ರತಾ ಶಿರೋಮಣಿಗಳು ಈ 3 ಜನ. ಅದರಲ್ಲೂ ಪ್ರಿಯವ್ರತ ಮತ್ತು ಉತ್ತಾನಪಾದ ಇವರು ಭಾರಿ ಇಬ್ಬರು ಪ್ರಖ್ಯಾತರಾಗಿರುವಂಥವ್ರು. ಇಬ್ಬರು ಸುಂದರರಾಗಿರುವಂತಹ ಮಕ್ಕಳು ಈ ಸ್ವಯಂಭು ಮನುವಿಗೆ ಹುಟ್ಟಿರುವಂಥದ್ದು. ಉತ್ತಾನಪಾದ ಅವನ ಮಗ ಲೋಕ ಪ್ರಸಿದ್ಧನಾಗಿರುವಂತಹ, ಇವತ್ತಿಗೂ ನಾವು ಆಕಾಶದಲ್ಲಿ ನೋಡುವಂತಹ ಧ್ರುವ, ಅವನು ಈ ಉತ್ತಾನಪಾದನ ಮಗ ಅಂತ ಹೇಳ್ತಾರೆ. ಇನ್ನು ಸ್ವಯಂಭೂ ಮನುವಿನ ಮಕ್ಕಳೇನಿದ್ದಾರಲ್ಲ 3 ಜನ, ಆ 3 ಜನ ಮಕ್ಕಳನ್ನ ಅದರಲ್ಲಿ ಮೊದಲನೇದಾಗಿ
ಹೆಣ್ಣು ಮಕ್ಕಳಲ್ಲಿ ರುಚಿ ಎಂಬಂತಹ ಋಷಿಗೆ ಆಕೂತಿಯನ್ನ, ದಕ್ಷ ಪ್ರಜಾಪತಿಗೆ ಪ್ರಸೂತಿಯನ್ನ, ಕರ್ದಮರಿಗೆ ದೇವಹೂತಿಯನ್ನ ಕೊಟ್ಟು ಆ ಸ್ವಯಂಭುವನು ವಿವಾಹವನ್ನ ಮಾಡಿದ್ದಾನೆ. ಅದರಲ್ಲೂ ಈ ದೇವಹೂತಿಯಲ್ಲಿ, ಕರ್ದಮರು ಮತ್ತು ದೇವಹೂತಿಯಲ್ಲಿ ಭಗವಂತ ಸಾಕ್ಷಾತ್ತಾಗಿ ಕಪಿಲ ಸ್ವಯಂ, ಕಪಿಲ ನಾಮಕನಾದ ಭಗವಂತ ಅವತಾರವನ್ನ ಮಾಡಿದ್ದಾನೆ. ಭಗವಂತ ಅವತಾರ ಮಾಡಬೇಕು ಅಂದ್ರೆ ಅವರ ಒಂದು ತಪೋನಿಷ್ಠೆ, ಭಕ್ತಿ, ಶ್ರದ್ಧೆ, ಆ ಅನುಸಂಧಾನ ಎಷ್ಟಿರಬೇಕು. ಕಪಿಲ ರೂಪಿ ಭಗವಂತನ ಅವತಾರ ಆಗಿರುವಂಥದ್ದು. ದಕ್ಷ ಪ್ರಜಾಪತಿಯ ಪ್ರಸೂತಿ, ಅವಳಿಂದ ಪ್ರಸೂತಿ, ಆ ಪ್ರಸೂತಿಯ ಅಲ್ಲಿ ಅವತಾರ ಮಾಡಿರುವಂಥವರು 60 ಕನ್ಯೆಯರು ಜನಿಸಿದ್ದಾರಂತೆ ಮುಂದೆ. ಅದರಲ್ಲಿ 8 ಜನರನ್ನ ಧರ್ಮರಾಜನಿಗೆ ಕೊಟ್ಟಿದ್ದಾರೆ, ಧರ್ಮದೇವನಿಗೆ. 11 ಜನರನ್ನ ರುದ್ರನಿಗೆ, ಸತಿ ಅನ್ನುವಂಥವಳನ್ನ ಶಿವನಿಗೆ ಅಂದ್ರೆ ಈಶ್ವರನಿಗೆ, 13 ಜನರನ್ನ ಕಶ್ಯಪ ಪ್ರಜಾಪತಿಗೆ, ಉಳಿದ 27 ಕನ್ಯೆಯರನ್ನ ಚಂದ್ರನಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. 27 ಜನ ಅಂದ್ರೆ ಆ ನಕ್ಷತ್ರ ದೇವತೆಗಳು, 27 ನಕ್ಷತ್ರ, ಅವರನ್ನ ಚಂದ್ರನಿಗೆ ಕೊಟ್ಟು ವಿವಾಹವನ್ನ ಮಾಡಿದ್ದಾರೆ. ಶ್ಲೋಕದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಸಪ್ತವಿಂಶತಿ ಕನ್ಯಾಶ್ಚ ದಕ್ಷಶ್ಚಂದ್ರಾಯ ದತ್ತವಾನ್. ಚಂದ್ರನಿಗೆ ದಕ್ಷ ಪ್ರಜಾಪತಿ ತನ್ನ ಮಕ್ಕಳಾಗಿರುವಂತಹ 27 ಜನ ನಕ್ಷತ್ರಾಭಿಮಾನಿ ದೇವತೆಗಳು ಅವರನ್ನ ಕೊಟ್ಟು ವಿವಾಹವನ್ನ ಮಾಡಿದ್ದಾನೆ. ನಾಮಾನಿ ಧರ್ಮ ಪತ್ನೀನಾಂ ಮತ್ತೋ ವಿಪ್ರ ನಿಶಾಮಯ. ನೋಡಿ, ಧರ್ಮದೇವನ ಪಾಣಿಗ್ರಹಣ ಮಾಡಿದ್ದಾನಲ್ಲ ಧರ್ಮದೇವ, ಅವನ 8 ಕನ್ಯೆಯರು ಅಲ್ರಿ, ಮತ್ತೆ ಹೆಸರು ಹೇಳಲಿಲ್ಲ ಅಂತ ಅನ್ಬಾರ್ದಲ್ಲ, ಅದಕ್ಕೆ ಹೆಸರು ಹೇಳ್ಬಿಡ್ತಾರೆ. 8 ಜನ ಅಂತ ಅಷ್ಟೇ ಹೇಳಿದ್ರಿ, ಹೆಸರು ಹೇಳ್ರಿ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೂ ಹೇಳ್ಬಿಡ್ತಾರೆ. ಶಾಂತಿ, ಪುಷ್ಟಿ, ಧೃತಿ, ತುಷ್ಟಿ, ಆಮೇಲೆ ಶ್ರದ್ಧಾ, ಮತಿ, ಸ್ಮೃತಿ, ಹೀಗೆ 8 ಹೆಸರಿನಿಂದ ಅವರನ್ನ ಕರೀತಾರೆ. ಶಾಂತಿ, ಪುಷ್ಟಿ, ಧೃತಿ, ತುಷ್ಟಿ, ಕ್ಷಮಾ, ಶ್ರದ್ಧಾ, ಮತಿ, ಸ್ಮೃತಿ, 8 ಜನನ್ನ ಧರ್ಮದೇವನಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾರೆ. ಇವರಲ್ಲಿ ಶಾಂತಿಗೆ ಸಂತೋಷ ಅನ್ನುವಂಥವನು, ಪುಷ್ಟಿಗೆ ಮಣಾನ್, ಧೃತಿಗೆ ಧೈರ್ಯ, ತುಷ್ಟಿಗೆ ಹರ್ಷ, ಮತ್ತೆ ದರ್ಭ ಅನ್ನುವಂತಹ ಮಕ್ಕಳೆಲ್ಲ ಆಗಿದ್ದಾರಂತೆ. ಆ ಮಕ್ಕಳ ಸಂತತಿಯನ್ನು ಹೇಳಿದ್ರು. ಬ್ರಹ್ಮದೇವರು ಹೇಳಿ ಕಳಿಸಿರೋದೇ ಅದರ ಸಲುವಾಗಿ, ಪ್ರಜಾ ಸೃಷ್ಟಿಯಾಗ್ಲಿ ಅಂತ ಅದನ್ನು ತೋರಿಸ್ತಾ ಇದ್ದಾರೆ. ಇನ್ನು ಸಹಿಷ್ಣು ಅನ್ನುವಂತಹ ಅವನು ಕ್ಷಮೆಗೆ ಮಗನಾಗಿ, ಧಾರ್ಮಿಕನಾಗಿರುವಂಥವನು, ಶ್ರದ್ಧೆ ಉಳ್ಳಂತಹವನು ಮಗನಾಗಿ, ಜ್ಞಾನ ಅನ್ನುವಂಥವನು ಮತಿಯ ಮಗನಾಗಿ, ಜಾತಿಸ್ಮರ ಅನ್ನುವಂಥವನು ಸ್ಮೃತಿಯ ಮಗನಾಗಿ ಹುಟ್ಟಿದ್ದಾನೆ. ತಾಯಂದ್ರ ಹೆಸರು ಹೇಳಿದ್ರು ಮತ್ತು ಮಕ್ಕಳ ಹೆಸರನ್ನು ಹೇಳ್ತಾ ಇದ್ದಾರೆ. ಇನ್ನು ರುದ್ರದೇವರ ಪತ್ನಿಯರ ಹೆಸರನ್ನ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಹೆಸರೇ ನಮ್ಗೆ ಗೊತ್ತಿಲ್ಲ ಎಷ್ಟೋ ಜನದ್ದು. ಆ 11 ಜನ ಏನಿದ್ದಾರಲ್ಲ ಅವ್ರ ಹೆಸರು ಹೇಳ್ತಾರೆ. ಸಾವಧಾನವಾಗಿ ಕೇಳು ಅಂದ್ರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಾಮಾನಿ ರುದ್ರ ಪತ್ನೀನಾಂ ಸಾವಧಾನಂ ನಿಬೋಧಮೆ. ಕೇಳೋಂಥವರಿಗೆ ಬಹಳ ಶ್ರದ್ಧೆಯಿಂದ ಸಮಾಧಾನದಿಂದ ಕೇಳಬೇಕು. ಹಾಗೆ ಕೇಳಿದಾಗ ಹೇಳೋವರಿಗೂ ಸಮಾಧಾನದಿಂದ ಅವರು ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಯಾರ್ಯಾರು ಅವ್ರ ಹೆಸರು ಹೇಳಿಬಿಡ್ರಿ ಅಂತ ಕೇಳಿದಾಗ, ಕಲಾ ಕಲಾವತಿ ಕಾಷ್ಟ ಕಾಲಿಕಾ ಕಲಹ ಪ್ರಿಯ ಕಂದಲಿ ಭೀಷಜ ರಾಸ್ನ ಪ್ರಮೋಚ ಭೂಷಣ ಶುಕಿ ಏತಸಾಂ ಬಹವಃ ಪುತ್ರ ಬಭೂವು ಶಿವಪಾರ್ಷದಾಹ. ನೋಡ್ರಿ, ಇಷ್ಟು ಜನ ಅವರ ಹೆಸರಂತೆ. ಕ್ರಮವಾಗಿ 11 ಜನ ಏಕಾದಶ ರುದ್ರರು ಅಂತ ಪ್ರಖ್ಯಾತರು. ಆ ಏಕಾದಶ ರುದ್ರರಲ್ಲಿ ಅವರ ಹೆಂಡತಿಯರ ಹೆಸರು ಕಲಾ ಕಲಾವತಿ ಕಾಷ್ಟ ಕಾಲಿಕಾ ಕಲಹಪ್ರಿಯ ಕಂದಲಿ ಭೀಷಣ ರಾಸ್ನ ಪ್ರಮೋಚ ಭೂಷಣ ಶುಕಿ ಅಂತ ಹೇಳಿ 11 ಜನ ಅವರಾಗಿದ್ದಾರೆ. ಇವರೆಲ್ಲರೂ ಅವರಿಂದ ಮತ್ತೆ ಬೇಕಾದಷ್ಟು ಜನ ಆಗಿದ್ದಾರಂತೆ, ರುದ್ರ ಪತ್ನಿಯರಾಗಿದ್ದಾರೆ. ಇವರೆಲ್ಲರಿಗೂ ಅನೇಕ ಮಕ್ಕಳಾಗಿ ಅವರೆಲ್ಲರೂ ಶಿವನ ಪಾರ್ಷದರು ಅಂತ ಅನಿಸ್ಕೊಂಡಿದ್ದಾರೆ. ಇನ್ನು ಶಿವನನ್ನ ವಿವಾಹವಾಗಿರುವಂತಹ ಸತೀದೇವಿ ದ್ರಾಕ್ಷಾಯಿಣಿ ಅಂತ ಅವಳನ್ನು ಕರೀತಾ ಇದ್ದಾರೆ. ದಕ್ಷನ ಮಗಳಾಗಿರುವಂಥವಳು ತನ್ನ ಪತಿಯ ನಿಂದನೆಯನ್ನ ಸಹನೆ ಮಾಡದೆ, ಸತಿಯ ನಿಜವಾದ ಗುಣ, ಅವಳೇ ನಿಜವಾದ ಸತಿ. ಸತಿಯಂತೆ ಯಾರನ್ನ ಕರಿಬೇಕು ಅಂತ ರುದ್ರದೇವರ ಮಡದಿಯಾಗಿರುವಂತಹ ಸತೀದೇವಿಯನ್ನ ನೋಡಿ ಕಲ್ತ್ಕೊಳ್ಬೇಕು. ತನ್ನ ತವರ ಮನೆ, ತಾನು ಹುಟ್ಟಿ ಬೆಳೆದಿರುವಂತಹ ಮನೆ ಆದರೂ ಸಹಿತ
ತನ್ನ ಗಂಡನಿಗೆ ಗೌರವ ಸಿಗಲಿಲ್ಲ ಅಂದ್ರೆ ಅಲ್ಲಿ ಹೋಗಬಾರದು, ಕಾಲಿಡಬಾರದು. ಅದನ್ನ ಜಗತ್ತಿಗೆ ತೋರಿಸಿದಂಥವಳು ಮಹಾತಾಯಿ ಸತೀದೇವಿ. ಅದನ್ನಿಲ್ಲಿ ಹೇಳ್ತಾರೆ, ಸಾ ಸತಿ ಸ್ವಾಮಿ ನಿಂದಾಯಾಮ್. ತನ್ನ ಗಂಡನಿಗೆ ನಿಂದನೆ ಮಾಡಿದ್ದಕ್ಕೆ ಅವಳೇನ್ ಮಾಡಿದ್ಲು, ತನುಂ ತತ್ಯಾಜ ಯಜ್ಞತಃ. ಆ ಯಜ್ಞ ಕುಂಡದಲ್ಲೇ ದೇಹ ತ್ಯಾಗವನ್ನ ಮಾಡಿದ್ದಾಳೆ. ಪತಿವ್ರತೆಯ ಮೊದಲನೇ ಲಕ್ಷಣ ಪತಿಯ ಒಂದು ಮರ್ಯಾದೆಯನ್ನ ಕಾಯೋಂಥದ್ದು. ತನ್ನ ಮನೆಯಾಗಿರ್ಬೋದು, ಬೇರೆಯವರ ಮನೆ ಆಗಿರ್ಬೋದು, ಅದು ಅವಳ ನಿಜವಾದ ಕರ್ತವ್ಯ. ಅದನ್ನು ಮಾಡಿ ತೋರಿಸಿದ್ದಾಳೆ. ತನ್ನ ತಂದೆ ಮನೆಯಲ್ಲೇ ಅಳಿಯನಿಗೆ ಗೌರವ ಸಿಗಲಿಲ್ಲ, ತನ್ನ ಗಂಡನಿಗೆ ಮರ್ಯಾದೆ ಕೊಡ್ಲೇ ಇಲ್ಲ, ಆಹುತಿಯನ್ನ ಕೊಡ್ಲಿಲ್ಲ. ಆ ನಿಂದನೆಯನ್ನ ಸಹನೆ ಮಾಡದೆ ಅವಳೇನಾಗಿದ್ದಾಳೆ, ಯಜ್ಞಕುಂಡದಲ್ಲೇ ತನ್ನ ಪ್ರಾಣವನ್ನ ಬಿಟ್ಟಿದ್ದಾಳೆ. ಮುಂದೇನಾದ್ಲವಳು, ಪುನರ್ಭೂತ್ವ ಶೈಲಪುತ್ರಿ, ಪರ್ವತರಾಜನ ಮಗಳಾಗಿ ಅವತಾರವನ್ನ ಮಾಡಿ ಪಾರ್ವತಿ ಅಂತ ಅವರನ್ನ ಕರೀತಾರೆ. ಶೈಲಪುತ್ರಿ ಲೇಭೆ ಸಾ ಶಂಕರಂ ಪತಿ. ಮತ್ತೆ ರುದ್ರದೇವರನ್ನೇ ಪತಿಯಾಗಿ ಪಡೆದಿದ್ದಾಳೆ. ಅಂದ್ರೆ ನೋಡ್ರಿ, ಸತಿಯಲ್ಲಿ ಎಷ್ಟು ನಿಷ್ಠೆ ಅಂದ್ರೆ ರುದ್ರದೇವರ ಮಡದಿಯಾಗಿ ಬಂದಿದ್ದಾಳೆ. ಈ ರೀತಿಯಾಗಿ ಹೇಳಿದ್ರು. ಇನ್ನು ಕಶ್ಯಪ ಪ್ರಿಯಾಣಾಂ ಚ ನಾಮಾನಿ ಶೃಣುಧಾರ್ಮಿಕ ಅದಿತಿರ್ದೇವ ಮಾತಾ ವೈ ದೈತ್ಯ ಮಾತಾ ದಿತಿಸ್ತತ. ಕಶ್ಯಪರದು ಸಂತತಿ ಹೇಳ್ಬಿಡ್ರಿ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಕಶ್ಯಪರೇನಿದ್ದಾರಲ್ಲ ಅವರಿಗೆ ವಿವಾಹ ಮಾಡಿಕೊಟ್ಟುವಂತಹ ಆ ಮಕ್ಕಳ ಒಂದು ಸಂತತಿಯನ್ನ ಹೇಳ್ತೀನಿ ಕೇಳು ಅಂತ ಹೇಳಿ ಒಬ್ಬೊಬ್ಬೊಬ್ಬರದೇ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಅದಿತಿರ್ದೇವ ಮಾತಾ. ಅದಿತಿಯಿಂದ ಎಲ್ಲ ದೇವತೆಗಳು ಉತ್ಪತ್ತಿಯಾಗಿರುವಂಥದ್ದು. ಅದಕ್ಕೆ ಎಲ್ಲರನ್ನೂ ಆದಿತ್ಯರು ಅಂತ ಕರೀತಾರೆ. ಅದರಲ್ಲಿ ನಮಗೆ ಭಾರಿ ಪ್ರಖ್ಯಾತನಾಗಿರುವಂಥವನು ಸೂರ್ಯ, ಆದಿತ್ಯ ಅಂತ ಅವನನ್ನು ಕರೀತಾರೆ. ಇನ್ನು ದೇವತೆಗಳ ತಾಯಿ ಅದಿತಿಯಾದ್ರೆ ದೈತ್ಯ ಮಾತಾ ದಿತಿಸ್ತತ. ದೈತ್ಯರ ತಾಯಿ ಅಂತ ಅನಿಸ್ಕೊಂಡಿರುವಂಥವ್ರು, ಅಂದ್ರೆ ದೈತ್ಯರೆಲ್ಲ ಹುಟ್ಟಿರುವಂಥದ್ದಲ್ಲಿ ದಿತಿಯಲ್ಲಿ ಅಂತ ಹೇಳ್ತಾರೆ. ಇನ್ನು ಸರ್ಪಮಾತಾ ತಥಾ ಕದ್ರು. ನಾಗಗಳು ಅಂತ ಏನಿದ್ದಾವಲ್ಲ, ವಿಷಜಂತುಗಳು, ಅವಕ್ಕೆಲ್ಲ ತಾಯಿ ಅಂತ ಅನಿಸ್ಕೊಂಡಿರುವಂಥವಳು ಕದ್ರು. ಅವಳು ಕಶ್ಯಪರ ಹೆಂಡತಿಯೇ. ಆಮೇಲೆ ವಿನತಾ ಪಕ್ಷಿಗಳ ರಾಜನಾಗಿರುವಂತಹ ಗರುಡ ಅವತಾರ ಮಾಡಿರುವಂಥದ್ದು ವಿನತಾದೇವಿಯಲ್ಲಿ. ಇವರೆಲ್ಲ ಕಶ್ಯಪರ ಪತ್ನಿಯರು. ಇನ್ನು ಸುರಭಿಶ್ಚ ಗವಾಂ ಮಾತಾ ಮಹಿಷಾಣಾಂ ಚ ನಿಶ್ಚಿತಂ. ಎಷ್ಟೊಂದು ಸುಂದರವಾಗಿ ಹೇಳ್ತಾರೆ ನೋಡಿ. ಗೋವು ಎಮ್ಮೆಗಳಿಗೆ ಆ ಮಾತೆ ಅಂತ ಅನಿಸ್ಕೊಂಡಿರುವಂತಹ ಸುರಭಿ, ಕಪಿಲ ಮತ್ತು ಚತುಷ್ಪಾದ ಜಂತುಗಳು ಅಂತ ಏನಿದ್ದಾವಲ್ಲ, ನಾಯಿ ಮೊದಲಾದ ಎಲ್ಲ ಪ್ರಾಣಿಗಳೇನಿದ್ದಾವಲ್ಲ, ಅವಕ್ಕೆಲ್ಲ ಮಹಿಷಾಣ ಅಂತ ನಿಶ್ಚಿತಂ. ಅವಕ್ಕೆ ತಾಯಿಯಾಗಿರುವಂತಹ ಸರಮೇಯಾದಿ ಜಂತೂನ ಸರಮಾಶ್ಚ ಚತುಷ್ಪದಾಂ. 4 ಕಾಲುಳ್ಳಂತಹ ಪ್ರಾಣಿಗಳು. ಇನ್ನು ದಾನವರ ತಾಯಿಯಾಗಿರುವಂತಹ ಧನುಹು ಪ್ರಸೂತರ್ ದಾನವಾನ. ಧನು ಅಂತ ಅವಳ ಹೆಸರು. ಅವಳು ಈ ದಾನವರ ತಾಯಿಯಾಗಿರುವಂಥವಳು. ಅವಳು ಕಶ್ಯಪರಲ್ಲೇ ಇರುವಂಥವಳು ಹೆಂಡತಿ. ಇನ್ನು ದನಾಯುರ್ ಅಂದ್ರೆ ಇನ್ನೊಬ್ಬ ಹೆಂಡತಿ ಇದ್ದಾಳೆ, ಅವಳಿಂದ ಪ್ರಧಾ ಮುನಿ ಸುರಸ ಗಿಲ ಕ್ರೋಧವಶ ಅನ್ನುವಂಥ ಇವರೆಲ್ಲ ಆ ಪತ್ನಿಯರ ಒಂದು ಹೆಸರನ್ನ ಹೇಳಿದ್ರು. ಇಂತಿಂತ ವಿಸ್ತಾರವಾಗಿ, ಅಂದ್ರೆ ಕಶ್ಯಪರ ಸಂತತಿ ಬಹಳ ವಿಸ್ತಾರವಾಗಿರುವಂಥದ್ದು. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಕಶ್ಯಪರ ಸಂತತಿಯೇ. ಅಷ್ಟು ವಿಸ್ತಾರವಾಗಿರುವಂಥದ್ದು ಕಶ್ಯಪರ ಸಂತತಿ. ಇಂದ್ರಶ್ಚ ದ್ವಾದಶಾದಿತ್ಯ ಉಪೇಂದ್ರಾದ್ಯಾಹ ಸುರಾಮುನಿ. ಇನ್ನು ಮುಂದೆ ಹೇಳ್ತಾರೆ, ಇಂದ್ರ, ದ್ವಾದಶ ಆದಿತ್ಯರು, ಉಪೇಂದ್ರ, ಇವರೆಲ್ಲ ಮಹಾಪರಾಕ್ರಮಿಗಳಾಗಿರುವಂಥವ್ರು. ಇವರೆಲ್ಲರೂ ಆದಿತ್ಯರು ಅಂತ ಅನ್ಸ್ಕೊಂಡಿದ್ದಾರೆ. ನನ್ನ ಮಾತಲ್ಲ, ನಾನೀಗ ಹೇಳಿದ್ನಲ್ಲ, ಅದು ಪುರಾಣದಲ್ಲೇ ಬಂದಿದೆ ನೋಡಿ. ಕತಿಶಾಶ್ಚ ಆದಿತೇಹೇ ಪುತ್ರಾಹ. ಅದಿತಿಯ ಮಕ್ಕಳಾದ್ರಿಂದ ಇವರನ್ನೆಲ್ಲರೂ ಮಹಾಬಲ ಪರಾಕ್ರಮಾಹ ಆದಿತ್ಯರು ಅಂತ ಕರೀತಾರೆ. ಭಗವಂತ ಸಾಕ್ಷಾತ್ ಉಪೇಂದ್ರ ಇಲ್ಲೇ ಅವತಾರ ಮಾಡಿರುವಂಥದ್ದು. ಇನ್ನು ಇಂದ್ರಪುತ್ರೋ, ಇಂದ್ರದೇವರ ಸಂತತಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೃಷ್ಟಿಯ ಕ್ರಮ ಕೇಳಲಿಕ್ಕೆ ಬಹಳ ಸುಂದರ, ಎಷ್ಟು ವಿಸ್ತಾರವಾಗಿದೆ ನೋಡಿ. ಇಂದ್ರಪುತ್ರೋ, ಇಂದ್ರ ಏನಿದ್ದಾನಲ್ಲ ದೇವೇಂದ್ರ, ಅವನ ಹೆಂಡತಿ ಶಚೀದೇವಿಯಲ್ಲಿ. ಇಂದ್ರಪುತ್ರೋ ಜಯಂತಶ್ಚ, ಕಾಲಿಗೆ ಅಭಿಮಾನಿ ದೇವತೆ. ಕಾಲ್ ನಮಗ್ ಚೆನ್ನಾಗಿರಬೇಕು ಅಂದ್ರೆ ಆ ಜಯಂತರನ್ನ ಸ್ಮರಣೆ ಮಾಡಬೇಕು.
ಇಂದ್ರಪುತ್ರನಾಗಿರುವಂಥವನು. ಆ ಇಂದ್ರಪುತ್ರನಾಗಿರುವಂತಹ ಜಯಂತ ಶಚೀದೇವಿಯಲ್ಲಿ ಅವತಾರ ಮಾಡಿರುವಂಥವನು. ಇನ್ನು ಬ್ರಹ್ಮನ್ ಶಕ್ತ್ಯ ಮಜಾಯತ. ಆಮೇಲೆ ಆದಿತ್ಯಸ್ಯ ಸವರ್ಣಾಯಾಮ್ ಕನ್ಯಾಯಾಮ್ ವಿಶ್ವಕರ್ಮಣಃ. ಆದಿತ್ಯ ವಿಶ್ವಕರ್ಮನ ಮಗಳಾಗಿರುವಂತಹ ಅವಳನ್ನ ಮದುವೆಯಾಗಿ, ಸಂಜ್ಞಾದೇವಿ ಅಂತ ಅವಳನ್ನು ಕರೀತಾರೆ, ಅವಳನ್ನ ಮದುವೆಯಾಗಿ ಅಲ್ಲಿ ಮತ್ತಿಬ್ಬರನ್ನ ಪಡೆದಿದ್ದಾನೆ, ಶನಿ ಮತ್ತು ಯಮ. ಆಮೇಲೆ ಕಾಲಿಂದಿ ಅನ್ನುವಂತ ಹೆಣ್ಣು ಮಗಳನ್ನ ಪಡೆದಿದ್ದಾನೆ. ಭೂದೇವಿಯ ಉಪೇಂದ್ರನ ಸಂಬಂಧದಿಂದ ವಿಶೇಷವಾಗಿ ಮುಂದೆ ದೇವತೆಗಳೆಲ್ಲ ಉತ್ಪತ್ತಿಯಾಗಿರುವಂಥದ್ದು ಅಂತ ಹೇಳ್ತಾರೆ. ಇನ್ನು ಕಥಂ ಸೌತೆ ಚ ಉಪೇಂದ್ರಾನ್ ಮಂಗಲ ಸಮಜಾಯತ. ಅಲ್ಲ, ಮತ್ತೆ ನೀವು ಮಂಗಲನ ಕಥೆಯನ್ನ ಹೇಳ್ತಾ ಇದ್ದೀರಲ್ಲ, ಮಂಗಲ ಮಂಗಲ ಅಂತ ಅವನನ್ನು ಕರೀತಾರೆ, ಕುಜ ಅಂತ ಕರೀತಾರೆ. ಹೂ ಎಂದ್ರ ಭೂಮಿ, ಜ ಅಂದ್ರ ಹುಟ್ಟಿದಂಥವನು. ಅವನ ಬಗ್ಗೆ ಸ್ವಲ್ಪ ನಮಗೆ ಹೇಳಬೇಕಲ್ಲ. ಇದರ ಮಧ್ಯೆ ದ್ವಾದಶ ಆದಿತ್ಯರು ಅಂತ ಹೇಳಿದ್ರಲ್ಲ, ಅವ್ರು ಯಾರ್ಯಾರು, ಅವ್ರ ಹೆಸರು ಹೇಳ್ಬಿಡ್ರಿ. ಅದಕ್ಕೆ ಹೇಳ್ತಾರೆ, ಧಾತೃ ಮಿತ್ರ ಅರ್ಯಮ ಶಕ್ರ ವರುಣ ಅಂಶ ಭಗ ವಿವಸ್ವಾನ್ ಪೂಷ ತೃಷ್ಟ ವಿಷ್ಣು. ಈ ಕೊನೆಯದೇನಿದೆಯಲ್ಲ ವಿಷ್ಣು ಅಂತಿದೆ ಅಲ್ಲ, ಅದು ಸಾಕ್ಷಾತ್ ಭಗವಂತ. ಆದಿತ್ಯಾನಾಮಹಂ ವಿಷ್ಣು. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಂತಹ ಮಾತು. ಆದಿತ್ಯರಲ್ಲಿ, ದ್ವಾದಶ ಆದಿತ್ಯರಲ್ಲಿ ವಿಷ್ಣು ಅನ್ನೋ ರೂಪದಿಂದ ವಿಶೇಷ ವಿಭೂತಿ ರೂಪ ಇದೆ. ಆದಿತ್ಯಾನಾಮಹಂ ವಿಷ್ಣು. ದ್ವಾದಶ ಆದಿತ್ಯರಲ್ಲಿ ವಿಷ್ಣುವಾಗಿ ನಾನಿದ್ದೇನೆ ಅಂತ ಹೇಳ್ತಾನೆ ಭಗವಂತ. ಅದರ ಒಂದು ಮಹಿಮೆಯನ್ನ ತಿಳಿಸಿದ್ರು, ಅಂಗಾರಕನ ಮಹಿಮೆಯನ್ನ. ಭೂಮಿ ಏನಿದೆ ಅಲ್ಲ, ಹಿಂದೆ ವಸುಂಧರೆ ಉಪೇಂದ್ರನ ರೂಪವನ್ನ ನೋಡಿ ಬಹಳ ಭಕ್ತಿಯಿಂದ ಸೇವನೆಯನ್ನ ಮಾಡಿದ್ದಾಳಂತ. ಆಗ ಅಲ್ಲಿ ಆ ಉಪೇಂದ್ರನಾದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡಿದ್ದಾನೆ. ಆ ಅನುಗ್ರಹದಿಂದ ಒಳ್ಳೆಯ ಸಂತತಿಯಾಗಿರುವಂಥದ್ದು. ಅದಕ್ಕೆ ನೋಡಿ, ಉಪೇಂದ್ರ ಅಂತನೂ ಕರೀತಾರೆ, ವರಾಹರೂಪಿ ಭಗವಂತ ಅಂತನೂ ಕರೀತಾರೆ. ನಾನಾ ನಾಮಗಳು ಭಗವಂತನಿಗೆ. ಅವಳಿಂದ ಅವತಾರ ಮಾಡಿದಂಥವ್ರು 3 ಜನ. ಒಬ್ನು ನರಕಾಸುರ, ಎರಡನೇದಾಗಿ ಆ ಭೂವರಾಹನಿಂದ ಭೂದೇವಿಯಲ್ಲಿ ನರಕಾಸುರ, ವಾಸ್ತು ಪುರುಷ, ಆಮೇಲೆ ಈ ಮಂಗಳ ಕುಜ ಅಂತ 3 ಜನನ್ನ ಕರೀತಾರೆ. ಇದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ನಾವು ಆಚಾರ್ಯರು ಹೇಳ್ತಾರೆ. ವರಾಹ ಪುತ್ರನಾಗಿರುವಂಥವನು ವಾಸ್ತು. ಅದಕ್ಕೆ ಅವನನ್ನ ಬ್ರಹ್ಮಾದಿ ದೇವತೆಗಳ ಅವನ ಮೇಲೆ ಕೂಡಿಸಿ ಪೂಜವನ್ನ ಮಾಡುವಂಥದ್ದು ಕ್ರಮ ನಾವಲ್ಲಿ ಕಾಣುವಂಥದ್ದು. ಆ ಭಗವಂತನ ಒಂದು ವಿಶೇಷವಾದ ಸನ್ನಿಧಾನದಿಂದ ಹುಟ್ಟಿದಂಥವನು ಯಾರು? ಇವನೇ ಕುಜ ಅಂತ ಕರೀತಾರೆ. ಇನ್ನು ಈ ಮಂಗಳ ಏನಿದ್ದಾನಲ್ಲ, ಮಂಗಳನ ಸಂತತಿಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಂಗಳನ ಪತ್ನಿ ಮೇಧೆ ಅಂತ ಒಬ್ಳಿದ್ದಾಳೆ. ಅವನಿಗೆ ವಿಶೇಷವಾಗಿ ಒಬ್ಬ ಮಗ ಹುಟ್ಟಿದ್ದಾನಂತೆ. ಒಳ್ಳೆಯ ಸಾತ್ವಿಕನಾಗಿರುವಂಥವನು, ಪರಾಕ್ರಮಿಯಾಗಿರುವಂಥವನು, ಘಂಟೇಶ್ವರ ಅಂತ ಅವನ ಹೆಸರನ್ನು ಕರೀತಾರಂತೆ. ಆಮೇಲೆ ದ್ವಿತೀಯ ಗರ್ಭದಲ್ಲಿ, ಮುಂದೆ ಹೇಳಿದ್ರು, ದ್ವಿತೀಯ ಗರ್ಭದಲ್ಲಿ ರಾಕ್ಷಸರ ಸಂತತಿಯನ್ನು ಹೇಳಬೇಕಲ್ಲ, ದ್ವಿತೀಯ ಗರ್ಭದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅನ್ನುವಂತಹ ರಾಕ್ಷಸರು ಹುಟ್ಟಿದ್ದಾರೆ, ಮಹಾದೈತ್ಯರು. ಆಮೇಲೆ ಸಿಂಹಿಕೆ ಅನ್ನುವಂಥವಳಲ್ಲಿ ರಾಕ್ಷಸಿಯಲ್ಲಿ ಸಂಹಿಕೆಯ ಅಂತ ಅವನನ್ನು ಕರೀತಾರೆ. ಅಥವಾ ರಾಹು ಅಂತನೂ ಅವನು ಪ್ರಖ್ಯಾತನಾಗಿರುವಂಥವನು. ಕನ್ಯಾಶ್ಚ ಸಿಂಹಿಕಾ ವಿಪ್ರ ಸಂಹಿಕೆಯಂಶ್ಚ ತತ್ಸುತಃ ನಿರ್ತಿರ್ ಸಿಂಹಿಕಾಂಚ ತೇನ ರಾಹುಶ್ಚ ನೈಋತಃ. ಈ ಸಿಂಹಿಕೆಯ ಮಗನಾಗಿರುವಂತಹ ನಿರ್ರತಿ, ಆದ್ದರಿಂದಲೇ ಆ ರಾಹುವನ್ನ ನೈಋತ್ಯ ಅಂತನೂ ಕರೀತಾರೆ. ಈ ಇಬ್ಬರು ರಾಕ್ಷಸರೇನಿದ್ದಾರಲ್ಲ, ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು, ಅದರಲ್ಲಿ ಹಿರಣ್ಯಾಕ್ಷನನ್ನ ಪರಮಾತ್ಮ ವರಾಹ ರೂಪದಿಂದ ನಾಶ ಮಾಡಿದ್ದಾನೆ. ಹಾಗಾಗಿ ಅವನಲ್ಲಿ ಮಕ್ಕಳಿಲ್ಲ, ಸಂತತಿ ಇಲ್ಲ, ಅದನ್ನು ಹೇಳ್ಬಿಡ್ತಾರೆ. ಹಿರಣ್ಯಕಶಪೋ ಸೂಕರೇಣ ಹಿರಣ್ಯಾಕ್ಷೋ ನವತ್ಯೋ ಮೃತಯುವ. ಯುದ್ಧ ಆಗತ್ತೆ, ಇಬ್ಬರಿಗೂ ಯುದ್ಧ ಆದಾಗ ಹಿರಣ್ಯಾಕ್ಷನನ್ನ ಭಗವಂತ ಸೂಕರ ರೂಪದಿಂದ ವರಾಹದಿಂದ ಸಂಹಾರ ಮಾಡ್ತಾನೆ. ಇನ್ನು ಈ ಹಿರಣ್ಯಕಶಿಪು ಇದ್ದಾನಲ್ಲ, ಅವನಲ್ಲಿ ಮಹಾವೈಷ್ಣವಾಗ್ರೇಸರ ಮಹಾಭಕ್ತನಾಗಿರುವಂತಹ ಪ್ರಹ್ಲಾದರಾಗ ಅವತಾರ ಮಾಡ್ತಾನೆ. ಅದನ್ನು ಹೇಳ್ಬಿಡ್ತಾರೆ. ಹಿರಣ್ಯಕಶಪೋ ಪುತ್ರ ಪ್ರಹ್ಲಾದೋ ವೈಷ್ಣವಾಗ್ರಣಿ.
ವೈಷ್ಣವರಲ್ಲಿ ಅಗ್ರಗಣಿಯಾಗಿ ಇರುವಂತಹವನು, ಅಗ್ರಗಣ್ಯ ಅಂತ ಅನಿಸ್ಕೊಂಡಿರುವಂತಹ ಪ್ರಹ್ಲಾದ ಅಲ್ಲಿ ಅವತಾರ ಮಾಡ್ತಾನೆ. ಅವರ ಮಗ ವಿರೋಚನಶ್ಚ ತತ್ಪುತ್ರ, ಅವರ ಮಗ ವಿರೋಚನ, ಅವನು ಭಾರಿ ಪ್ರಖ್ಯಾತನಾಗಿರುವಂಥವನು. ಅವನ ಮಗ ತತ್ಪುತ್ರಶ್ಚ ಬಲಿ ಸ್ವಯಂ, ಬಲಿರಾಜ, ಬಲಿಪಾಡ್ಯ ಅಂತ ಮಾಡ್ತಾರಲ್ಲ ಅವನೇ ಆ ಬಲಿ ಅಲ್ಲಿ ಅವತಾರ ಮಾಡಿರುವಂಥದ್ದು. ಬಲೇಃ ಪುತ್ರೋ ಮಹಾಯೋಗಿ ಜ್ಞಾನಿ ಶಂಕರ ಕಿಂಕರಃ ದಿತೇರ್ ವಂಶಶ್ಚ ಕಥಿತಃ ಕದ್ರೂ ವಂಶ ನಿಬೋಧಮಿ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬಲಿಯ ಮಗನೇ ಮಹಾಯೋಗಿ ಆಗಿರುವಂಥವನು, ಶಿವಭಕ್ತನಾಗಿರುವಂತಹ ಬಾಣಾಸುರ, ಭಾರಿ ಪ್ರಖ್ಯಾತನಾಗಿರುವಂಥವನು ಇವನು ಬಾಣಾಸುರ. ದ್ವಿತೀಯ ವಂಶವನ್ನ ಇಲ್ಲಿವರೆಗೂ ನಾನು ಹೇಳಿದ್ದೀನಿ, ಮುಂದೆ ಕದ್ರುವಿನ ವಂಶವನ್ನ ಹೇಳ್ತೀನಿ ಕೇಳು ಅಂತ ಹೇಳಿದ್ದಾರೆ. ಅದನ್ನ ನಾಳನೇ ದಿವಸ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿ.